ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ವಿಕಾಸ್ ಪಾಟೀಲ್. ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ NSS ಘಟಕದ ಸ್ವಯಂ ಸೇವಕನಾಗಿ ತಮ್ಮಲ್ಲಿ ಮತದಾನದ ಅರಿವು ಮೂಡಿಸಲಿಕ್ಕೆ ಇಚ್ಛಿಸುತ್ತೇನೆ. ಭಾರತದಲ್ಲಿ ಒಟ್ಟು 543 ಲೋಕಸಭಾ ಕ್ಷೇತ್ರಗಳಲ್ಲಿ 7 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಏಪ್ರಿಲ್ 26ರಂದು ಮತ್ತು ಮೇ 7ರಂದು ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ನಮ್ಮ ಉದ್ದೇಶ ಒಂದೇ, ಎಲ್ಲರೂ ಕೂಡ ತಪ್ಪದೆ ಮತವನ್ನು ಚಲಾಯಿಸಬೇಕು. ಆದರೆ ಯಾರಿಗಾಗಬೇಕು ಅದು ಒಂದು ಪ್ರಶ್ನೆ ಆಗ್ತದೆ. ಆದರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ, ಸಂಸತ್ ಭವನದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಯಾರು ಹೋರಾಡ್ತಾರೋ ಅವರಿಗೆ ಮಾತ್ರ ಮತವನ್ನು ಚಲಾಯಿಸಿರಿ. ಅದನ್ನು ಬಿಟ್ಟು ತನ್ನ ಅಧಿಕಾರವನ್ನು ತನ್ನ ಸ್ವಂತಕ್ಕಾಗಿ, ಸ್ವಾರ್ಥಕ್ಕಾಗಿ, ಸ್ವಂತ ಬೆಳವಣಿಗೆಗಾಗಿ ಯಾರು ತನ್ನ ಅಧಿಕಾರವನ್ನು ಚಲಾಯಿಸ್ತಾರಲ್ಲ ಅವರಿಗೆ ಮತವನ್ನು ಚಲಾಯಿಸಬೇಡ್ರಿ, ಮತದಾನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪ್ರತಿಯೊಂದು ಮತವೂ ಕೂಡ ದೇಶದ ಬೆಳವಣಿಗೆಗೆ ಕಾರಣ ಆಗ್ತದೆ. ಪಕ್ಷ ಜಾತಿ ಭೇದ ಭಾವ ಬಿಟ್ಟು ನಿಷ್ಠಾವಂತ ಅಭ್ಯರ್ಥಿ, ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಗೆ ಮತವನ್ನು ಚಲಾಯಿಸ್ರಿ. ನೆನಪಿದೆಯಲ್ಲ, 26 ಏಪ್ರಿಲ್ ಮೇ 7ರಂದು ಚುನಾವಣೆ ನಡೆಯಲಿದೆ. ತಪ್ಪದೆ ಎಲ್ಲರೂ ಕೂಡ ಮತವನ್ನು ಚಲಾಯಿಸ್ರಿ. ನಮಸ್ಕಾರ.